ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗುರುಪೂರ್ಣಿಮೆ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ವಿಡಿಯೋನ ಫುಲ್ ಕೊನೆ ತನಕ ನೋಡಿ. ಕೊನೆಯಲ್ಲಿ ನಿಮಗೆ ರಾಯರಿಗೆ ಯಾವ ಒಂದು ಸೇವೆನ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ, ಯಾವ ವಾರನ ಹಾಕೋದ್ರಿಂದ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡಿದ್ದೀನಿ. ಕೊನೆ ತನಕ ನೋಡಿ. ಈ ಪೂರ್ಣಿಮೆನ ಯಾವ ಡೇನ ಆಚರಿಸ್ಬೇಕು ಮತ್ತೆ ಅವತ್ತಿನ ದಿವಸ ಯಾವ ರೀತಿ ಗುರುಗಳಿಗೆ ಸೇವೆನ ಸಲ್ಲಿಸಬೇಕು, ಪೂಜೆನ ಮಾಡಬೇಕು ಸರಳವಾಗಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಗುರುಪೌರ್ಣಮಿಯನ್ನು ಮಹಾಗುರುಗೆ ಅರ್ಪಣೆ ಮಾಡ್ತಾರೆ. ಮಹಾಗುರು ಎಂದು ಪರಿಗಣಿಸಲ್ಪಟ್ಟ ವೇದವ್ಯಾಸರ ಆಶೀರ್ವಾದವನ್ನು ಪಡೆಯಲು ಗುರುಪೌರ್ಣಮಿ ದಿನವು ಶುಭವೆಂದು ಭಾವಿಸಲಾಗಿದೆ. ಹಿಂದೂಗಳು ಗುರುಪೌರ್ಣಮಿಯನ್ನು ವ್ಯಾಸ ಪೂಜೆ ಎಂದು ಆಚರಿಸುತ್ತಾರೆ. ಗುರುಪೌರ್ಣಿಮೆಯನ್ನು ಜುಲೈ 10, 2025 ಗುರುವಾರ ಆಚರಿಸಲಾಗುತ್ತದೆ. ಇದು ತಿಥಿ ಆರಂಭವಾಗುವುದು ಜುಲೈ 10, 2025 ಬೆಳಿಗ್ಗೆ 1:36 ತಿಥಿ ಕೊನೆಗೊಳ್ಳುತ್ತದೆ ಜುಲೈ 11, 2025 ಬೆಳಿಗ್ಗೆ 2:06 ಕೊನೆಗೊಳ್ಳುತ್ತದೆ. ಗುರು ಎಂದರೆ ಈ ದಿನದಂದು ವಿದ್ಯಾರ್ಥಿಗಳು ಶಿಕ್ಷಕರನ್ನು ಪೂಜಿಸುತ್ತಾರೆ, ಗೌರವಿಸುತ್ತಾರೆ. ಈ ದಿನದಂದು ರಾಯರ ಸೇವೆ ಮಾಡುವುದು ಒಂದು ಸಂಪ್ರದಾಯ. ಈ ದಿನ ಭಕ್ತರು ರಾಯರ ಮಠಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ರಾಯರ ಕೃಪೆಗೆ ಪಾತ್ರರಾಗುತ್ತಾರೆ. ರಾಯರ ಕೃಪೆಯಿಂದ ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲೆಂದು ಪ್ರಾರ್ಥಿಸುತ್ತಾರೆ. ಈ ಪೂಜೆನ ಯಾವ ರೀತಿ ಸರಳವಾಗಿ ನಾವು ಮನೇಲಿ ಮಾಡಿ ರಾಯರ ಮಠಕ್ಕೆ ಹೋಗಿ ನಾವು ರಾಯರ ದರ್ಶನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ಡೀಟೇಲ್ಸ್ನ ಕೊಡ್ತಿದ್ದೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಪೂಜಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ ಪೀಠವನ್ನು ಅಲಂಕರಿಸಬೇಕು. ಹಳದಿ, ಕುಂಕುಮ, ಅಕ್ಕಿ ಹಿಟ್ಟಿನಿಂದ ಅಲಂಕರಿಸಿಕೊಳ್ಳಬೇಕು. ಫೋಟೋ ಅಥವಾ ವಿಗ್ರಹವನ್ನು ಆ ಪೀಠದ ಮೇಲೆ ಇಟ್ಟು ರಾಯರದಾದ್ರೂ ನೀವು ಪೂಜೆನ ಮಾಡ್ಬೋದು ಇವತ್ತಿನ ದಿನ. ಇಲ್ಲ ನೀವು ಸಾಯಿಬಾಬಾನ ಪೂಜೆ ಮಾಡ್ತೀವಿ ಅಂದ್ರೂ ನಡೆಯುತ್ತೆ. ಗುರುಗಳ ಪೂಜೆನ ಮಾಡಿ ನೀವು ಅವರಿಗೆ ಸೇವೆನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ. ವಿಗ್ರಹಕ್ಕೆ ಹಳದಿ, ಬಿಳಿ, ಕೆಂಪು ಬಣ್ಣದ ಹೂಗಳಿಂದ ಅಲಂಕರಿಸಬೇಕು. ಮೊದಲು ವಿನಾಯಕನಿಗೆ ಪೂಜೆ ಮಾಡಬೇಕು. ಹಸುವಿಗೆ ನಮಸ್ಕರಿಸಿ ಇಷ್ಟ ದೈವಕ್ಕೆ ನಮಸ್ಕರಿಸಿಕೊಳ್ಳಬೇಕು. ವಿನಾಯಕನಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳನ್ನು ಅರ್ಪಿಸಿ ಅಷ್ಟೋತ್ತರಗಳು ಅಥವಾ ಓಂ ಗಂ ಗಣಪತೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಬಾಳೆಹಣ್ಣು, ಬೆಲ್ಲದ ತುಂಡುಗಳನ್ನು ನೈವೇದ್ಯಕ್ಕಾಗಿ ಅರ್ಪಿಸಿ ಧೂಪ ಹಾಕಿ ಆರತಿ ಬೆಳಗಬೇಕು. ವಿನಾಯಕನ ಪೂಜೆಯ ಬಳಿಕ ರಾಯರು ಅಥವಾ ಸಾಯಿಬಾಬರ ಪೂಜೆಯನ್ನು ಪ್ರಾರಂಭಿಸಬೇಕು. ರಾಯರ ಅಥವಾ ಸಾಯಿಬಾಬರ ಪೂಜೆಯನ್ನು ಪ್ರಾರಂಭ ಮಾಡುವ ಮುನ್ನ ಅವರ ಮೂಲ ಮಂತ್ರವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಥವಾ ಓಂ ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಎಂದು ಪೂಜೆ ಪ್ರಾರಂಭಿಸಬೇಕು. ಅಕ್ಷತೆ, ಹೂಗಳನ್ನು ಅರ್ಪಿಸಿ ಸಾಯಿ ಕೋಟಿ ಅಥವಾ ರಾಯರ ನಾಮಸ್ಮರಣೆಯನ್ನು ಬರೆಯುವುದು, ಓದುವುದು, ಪಠಿಸುವುದು ಒಳ್ಳೆಯದು. ಹಣ್ಣುಗಳು, ಹಸಿ ಕಡಲೆ ಕಾಳು, ಕಲ್ಲು ಸಕ್ಕರೆ, ಹಾಲನ್ನು ನೈವೇದ್ಯಕ್ಕೆ ಅರ್ಪಿಸಿ ಸಾಂಬ್ರಾಣಿ, ಧೂಪ, ದೀಪಗಳನ್ನು ಬೆಳಗಿಸಬೇಕು. ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಗುರುಪೌರ್ಣಿಮೆಯ ನಿಯಮಗಳು ಯಾವ್ಯಾವು ಅಂತ ಇವಾಗ ತಿಳ್ಕೊಳ್ಳೋಣ. ಈ ದಿನದಂದು ಮಾಂಸಾಹಾರವನ್ನು ತಿನ್ನಬಾರದು. ಪೂಜೆ ಮಾಡಿದವರು ಕಠಿಣ ನೆಲದ ಮೇಲೆ ಮಲಗಬೇಕು. ಮೂಕ ಪ್ರಾಣಿಗಳಿಗೆ ಅನ್ನ ಹಾಕಬೇಕು. ಸುಳ್ಳು ಹೇಳಬಾರದು, ಜಗಳವಾಡಬಾರದು ಮತ್ತು ಮಕ್ಕಳನ್ನು ಹೊಡೆಯಬಾರದು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ ದಿನ ದತ್ತಾತ್ರೇಯ, ವೀರಬ್ರಹ್ಮೇಂದ್ರ, ದಕ್ಷಿಣಾಮೂರ್ತಿ ಮುಂತಾದ ಗುರುಗಳನ್ನು ಸಹ ಪೂಜಿಸಬಹುದು. ಇದಿಷ್ಟು ಗುರುಪೌರ್ಣಿಮೆಯ ನಿಯಮಗಳು ಮತ್ತು ಯಾವ ರೀತಿ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿರೋ ಅಂಥದ್ದು. ನೀವು ಮನೇಲೇ ಈ ಥರ ಸರಳವಾಗಿ ಪೂಜೆನ ಮುಗಿಸಿ ನೀವು ರಾಯರ ಮಠಕ್ಕೋ ಸಾಯಿಬಾಬಾ ಅವರ ಮಂದಿರಕ್ಕೋ ಹೋಗಿ ಅವರ ದರ್ಶನ ಪಡ್ಕೊಂಡು ಪ್ರಸಾದನ ಸ್ವೀಕಾರ ಮಾಡಿಕೊಂಡು ಬಂದರೆ ಅವತ್ತಿನ ದಿವಸ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ತುಂಬನೇ ಯಶಸ್ಸು ಸಿಗುತ್ತೆ. ಮತ್ತು ನೀವು
ರಾಯರ ಪೂಜೆ ಮಾಡಬೇಕಾದ್ರೆ 32 ಕಡಲೆಕಾಳನ್ನು ನೆನೆ ಹಾಕಿ ನೈಟಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಗುರು ಪೌರ್ಣಮಿಯ ಬೆಳಿಗ್ಗೆ ಅದನ್ನು ಹಾರ ಮಾಡಿ ನೀವು ರಾಯರಿಗೆ ಅರ್ಪಣೆ ಮಾಡಿ ನೀವು ಪೂಜೆನ ತುಪ್ಪು ದೀಪನ ಹಚ್ಚಿ ನೀವು ಪೂಜೆನ ಸಲ್ಲಿಸಿ ನೀವು ರಾಯರ ಮಠಕ್ಕೆ ಹೋಗಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಅದನ್ನೇ ನೀವು ಸಂಜೆ ಬಂದು ಆ ಹಾರನ ತೆಗ್ದು ಹಸುಗಳಿಗೆ ಕೊಟ್ಬಿಟ್ರೆ ಅದು ಆಗುತ್ತೆ, ಏನೂ ತೊಂದರೆ ಆಗಲ್ಲ. ಇದಿಷ್ಟು ಗುರುಪೌರ್ಣಮಿಯ ಸರಳವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.